Hello everyone, welcome back to my channel. ನೀವಾರ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ 700 ಸಬ್ಸ್ಕ್ರೈಬರ್ಸ್. ಐ ನೋ ಇದು ತುಂಬ ಚಿಕ್ಕ ಸಬ್ಸ್ಕ್ರೈಬರ್ ಕೌಂಟು, ಬಟ್ ನನಗೆ ಐ ಮೀನ್ ಇಟ್ ಅ ಲಾಟ್. ಓಕೆ, ಸೊ ಪ್ರತಿಯೊಬ್ಬ ಸಬ್ಸ್ಕ್ರೈಬರು ನನಗೆ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ 700 ಸಬ್ಸ್ಕ್ರೈಬರ್ಸ್ ಹೂ ಸಬ್ಸ್ಕ್ರೈಬ್ ಇನ್ ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್. ಸೊ ಇವತ್ತಿನ ವಿಡಿಯೋ ಏನು ಅನ್ನೋದನ್ನ ನೋಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ ನಾನು ಬೇಸಿಕ್ ಸ್ಕಿನ್ ಕೇರ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಸಾಕಷ್ಟು ವಿಡಿಯೋಸಲ್ಲಿ ನಾನು ಸಾಕಷ್ಟು ಸ್ಕಿನ್ ಕೇರ್ ಬಗ್ಗೆ ಹೇಳಿದ್ದೀನಿ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ತೋರಿಸಿದ್ದೀನಿ. ಬಟ್ ಸ್ಟಿಲ್ ತುಂಬ ಜನ ನನ್ನ ವಿಡಿಯೋಸ್ ನೋಡಿ, ವಿಡಿಯೋಸ್ ಕೆಳಗಡೆ ಕಮೆಂಟ್ಸ್ನ ಓದಿ ನಂದು ಡ್ರೈ ಸ್ಕಿನ್ನು ಯಾವ ಕ್ರೀಮ್ ಯೂಸ್ ಮಾಡಬೇಕು, ನಂದು ಆಯಿಲಿ ಸ್ಕಿನ್ನು ಯಾವ ಕ್ರೀಮ್ ಯೂಸ್ ಮಾಡಬೇಕು. ಸೊ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ, ನನ್ನ ಫೇಸ್ ಆಯಿಲಿ ಆಗ್ತಿದೆ, ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ, ನನ್ನ ಫೇಸ್ ಆಕ್ನಿ ಆಗಿಬಿಡ್ತಾ ಇದೆ, ಸೊ ಏನು ಮಾಡಬೇಕು ಅಂತ ತುಂಬ ಕಮೆಂಟ್ಸ್ ಹಾಕಿದ್ದಾರೆ. ಸೊ ನಾನು ಇದರಲ್ಲಿ ಫಸ್ಟ್ ಆಫ್ ಆಲ್ ಈ ವಿಡಿಯೋನಲ್ಲಿ ನಾನು ಬೇಸಿಕ್ಕಾಗಿ ಏನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ, ಯಾಕೆ ನಿಮಗೆ ನೀವು ತೊಗೊಂಡಿರೋ ಪ್ರಾಡಕ್ಟ್ಸ್ ನಿಮ್ಮ ಫೇಸ್ ಮೇಲೆ ವರ್ಕ್ ಆಗ್ತಿಲ್ಲ ಅನ್ನೋದನ್ನ ಒಂದು ಐಡಿಯಾ ಕೊಡ್ತೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಸಹ ನಾನು ಸಾಕಷ್ಟು ಸ್ಕಿನ್ ಕೇರ್ ವಿಡಿಯೋಸ್ನ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈ ವಿಡಿಯೋನಲ್ಲಿ ನಾನು ಏನು ಮಿಸ್ಟೇಕ್ ಆಗ್ತಿದೆ, ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ವಾ ನಿಮ್ಮ ಸ್ಕಿನ್ನನ್ನು ಅನ್ನೋದನ್ನ ನೋಡಿ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಸೊ ಇದರ ಬೇಸ್ ಮೇಲೆ ನಿಮ್ಮ ನೀವು ತೊಗೊಂಡಿರೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ನಿಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗುತ್ತಾ ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಬೇಸಿಕ್ ಆಗಿ ನೋಡಿ, 3 ಟೈಪ್ಸ್ ಆಫ್ ಸ್ಕಿನ್ ಟೈಪ್ಸ್ ಇರುತ್ತೆ. ಒಂದು ಆಯಿಲಿ ಸ್ಕಿನ್ನು, ಒಂದು ಡ್ರೈ ಸ್ಕಿನ್ನು, ಒಂದು ಕಾಂಬಿನೇಷನ್ ಸ್ಕಿನ್ನು. ಅರ್ಥ ಆಯ್ತಾ? ಆಯಿಲಿ ಸ್ಕಿನ್ ಅಂತಂದರೆ ಕಂಪ್ಲೀಟಾಗಿ ಫೇಸ್ ನಾವು ಯಾವುದೇ ಪ್ರಾಡಕ್ಟ್ ಅಪ್ಲೈ ಮಾಡ್ಕೊಂಡ್ರು ಮಾರ್ನಿಂಗ್ ಫೇಸ್ ವಾಶ್ ಮಾಡಿದ್ದಾದ್ಮೇಲೆ ಆಫ್ಟರ್ 3 ಅವರ್ಸ್ ಅರೌಂಡ್ ನೀವು ನೂನಿಗೆ ಮಧ್ಯಾಹ್ನಕ್ಕೆ ಬರೋಷ್ಟೊಳಗೆ ನಿಮ್ಮ ಸ್ಕಿನ್ ಪೂರ್ತಿಯಾಗಿ ಗ್ರೀಸಿ ಎಫೆಕ್ಟ್ ಕೊಡ್ತಿದ್ರೆ, ಪೂರ್ತಿ ಒಂಥರ ಜಿಡ್ಡಾಗಿ ಕಾಣಿಸ್ತಿದ್ರೆ ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ ಆಯಿಲಿ ಅಂತ. ಅಂದರೆ ಎಂಟೈರ್ ಫೇಸ್ ಪೂರ್ತಿ ಚೀಕ್ಸ್ ಆಗಿರ್ಬೋದು, ಈ ಹಣೆ ಆಗಿರ್ಬೋದು, ಇಲ್ಲ ಈ ಸೈಡ್ ಆಗಿರ್ಬೋದು, ಇಲ್ಲ ನೋಸ್ ಮೇಲೆ ಆಗಿರ್ಬೋದು, ನಿಮಗೆ ಫುಲ್ ಫೇಸ್ ಪೂರ್ತಿನೂ ಗ್ರೀಸಿ ಎಫೆಕ್ಟ್ ಇದ್ದರೆ ನಿಮ್ಮ ಸ್ಕಿನ್ ಕಂಪ್ಲೀಟಾಗಿ ಆಯಿಲಿ ಅಂತ ಅರ್ಥ ಆಯ್ತಾ? ಸೊ ದಿಸ್ ಇಸ್ ಆಯಿಲಿ ಸ್ಕಿನ್ ಟೈಪ್ ಅಂತ. ಆ್ಯಂಡ್ ಡ್ರೈ ಸ್ಕಿನ್ ಅಂತಂದರೆ ನೀವು ಮಾರ್ನಿಂಗ್ ಫೇಸ್ ವಾಶ್ ಮಾಡಿ ನೀವು ಯಾವ ಕ್ರೀಮು ಏನು ನಾರ್ಮಲಾಗಿ ಅಪ್ಲೈ ಮಾಡ್ಕೊಂಡಿರ್ತೀರೋ, ಸೊ ಅದು ಸಾಯಂಕಾಲದವರೆಗೂ ನಿಮ್ಮ ಮೇಕಪ್ ಹಾಗೇ ಇದು ನಿಮ್ಮ ಸ್ಕಿನ್ ಫ್ರೆಶ್ ಆಗಿದೆ ಅಂತಂದರೆ, ಐ ಮೀನ್ ಅದೇ ಥರನೇ ಇದೆ ಅಂತಂದರೆ ಅದು ಡ್ರೈ ಸ್ಕಿನ್ ಅಂತ ಅರ್ಥ. ಆ್ಯಂಡ್ ಡ್ರೈ ಸ್ಕಿನ್ ಅವ್ರಿಗೆ ಸಹ ಆಫ್ಟರ್ ಸಮ್ ಟೈಮ್ ದೇ ಮೈಟ್ ಫೀಲ್ ಸ್ವಲ್ಪ ಟೈಟಾಗಿ ಒಂಥರ ದೇ ನೀಡ್ ಸಮ್ ಮಾಯ್ಶ್ಚರೈಸರ್ ಅನ್ನೋ ಫೀಲ್ ಬರ್ತಾ ಇರುತ್ತೆ. ಸೊ ಅದು ಡ್ರೈ ಸ್ಕಿನ್ ಅಂತ ಅರ್ಥ. ಕಾಂಬಿನೇಷನ್ ಸ್ಕಿನ್ ಅಂತಂದರೆ ಏನು, ಕೆಲವ್ರಿಗೆ ಇಲ್ಲಿ ಮಾತ್ರ ಆಯಿಲಿ ಆಗುತ್ತೆ, ಇದು ಟೀ ಝೋನ್ ಅಂತ ಕರಿತೀವಿ, ಇದು ಟೀ ಥರ ಇದೆ ಅಲ್ವಾ, ಇದು ಟೀ ಝೋನಲ್ಲಿ ಡ್ರೈ ಇರುತ್ತೆ. ಇನ್ನು ಕೆಲವ್ರಿಗೆ ಇಲ್ಲಿ ಡ್ರೈ ಇರುತ್ತೆ, ಈ ಟೀ ಝೋನಲ್ಲಿ ಆಯಿಲಿ ಆಗ್ತಿರುತ್ತೆ, ನೋಸ್ ಮೇಲೆ ಮಾತ್ರ ಆಯಿಲಿ ಆಗ್ತಿರುತ್ತೆ, ಕೆಲವ್ರಿಗೆ ಚೀಕ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಸೊ ದಟ್ ಈಸ್ ಕಾಂಬಿನೇಷನ್ ಸ್ಕಿನ್ ಅಂತ ಅರ್ಥ. ಸೊ ಯಾವಾಗ ಕಾಂಬಿನೇಷನ್ ಸ್ಕಿನ್ ಇರುತ್ತೋ ಇಂಥವ್ರಿಗೆ ಆಕ್ನೀಸ್ ಆಗೋದು ಜಾಸ್ತಿ. ಓಕೆನಾ? ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಆಕ್ನೀಸ್ ಆಗೋದು ಜಾಸ್ತಿ. ಯಾಕೆ ಅಂತಂದರೆ ಈ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ನಮ್ಮ ಸ್ಕಿನ್ ಡ್ರೈನಾ ಆಯಿಲಿನಾ ಅನ್ನೋದು ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಒಂದು ಡಿಸಿಷನ್ಗೆ ಬರೋದಕ್ಕಾಗಲ್ಲ. ಸೊ ನಾವು ಆಯಿಲಿ ಪ್ರಾಡಕ್ಟ್ನ ತೊಗೊಂಡು ಫೇಸೆಲ್ಲ ಅಪ್ಲೈ ಮಾಡಿದಾಗ ಡ್ರೈ ಇರೋ ಪ್ಲೇಸಲ್ಲಿನೂ ನಾವು ಅದನ್ನೇ ಅಪ್ಲೈ ಮಾಡ್ಕೊಂಡಾಗ ಈ ಆಕ್ನೀಸ್ ಬರೋದು, ಇಲ್ಲ ಪೋರ್ಸ್ ಎಲ್ಲ ಕ್ಲಾಗ್ ಆಗೋದು, ಇಲ್ಲ ಇನ್ನೇನು ಆಕ್ಟಿವ್ ಆಕ್ನೀಸ್ ಪಾಪ್ ಔಟ್ ಆಗೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಸೊ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅನ್ನೋದೇ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ದೀಸ್ ಆರ್ ದ 3 ಟೈಪ್ಸ್ ಆಫ್ ಸ್ಕಿನ್ ಟೈಪ್ಸ್. ಓಕೆನಾ? ಸೊ ಈಗ ನಾವೇನು ಮಾಡಬೇಕು ಅಂದರೆ ನಮ್ಮ ಸ್ಕಿನ್ ಟೈಪ್ನ ಫಸ್ಟ್ ಆಫ್ ಆಲ್ ತಿಳ್ಕೊಂಡು, ನಂದು ಆಯಿಲಿ ಸ್ಕಿನ್ನ, ಡ್ರೈ ಸ್ಕಿನ್ನ ಆರ್ ಕಾಂಬಿನೇಷನ್ ಸ್ಕಿನ್ನ. ಕಾಂಬಿನೇಷನ್ ಸ್ಕಿನ್ ಇದ್ದರೆ ಕಾಂಬಿನೇಷನ್ ಸ್ಕಿನ್ನಿಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸು. ಆಯಿಲಿ ಸ್ಕಿನ್ ಇದ್ದರೆ ಆಯಿಲಿ ಆ ಗ್ರೀಸಿ ಎಫೆಕ್ಟ್ನ ತಡೆಯುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸು. ಇಲ್ಲ ಡ್ರೈ ಸ್ಕಿನ್ ಇದ್ದರೆ ನಿಮ್ಮ ಮಾಯಿಶ್ಚರ್ ಲಾಕ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಕೆಲವಷ್ಟು ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಕಾಮನ್ ಆಗಿ ನಾವು ಸ್ಕಿನ್ ಕೇರ್ ಅಂತ ಬಂದ ತಕ್ಷಣ ಮಾಯಿಶ್ಚರೈಸರ್ ಯೂಸ್ ಮಾಡಿ, ಸನ್ಸ್ಕ್ರೀನ್ ಯೂಸ್ ಮಾಡಿ, ಸಿರಮ್ಸ್ ಯೂಸ್ ಮಾಡಿ, ಕ್ರೀಮ್ಸ್ ಯೂಸ್ ಮಾಡಿ ಅಂತ ಹೇಳ್ಬಿಡ್ತೀವಿ. ಇದೇನು ಸ್ಕಿನ್ ಕೇರ್ಗೆ ಮಾತ್ರ, ನಾಟ್ ಫಾರ್ ಮೇಕಪ್ ಪ್ರಾಡಕ್ಟ್ಸ್, ನಾಟ್ ಫಾರ್ ಮೇಕಪ್. ಡೈಲಿ ಸ್ಕಿನ್ ಕೇರ್ಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸಲ್ಲಿ ಸಹ ಯಾವುದ್ಯಾವುದೋ ಕ್ರೀಮ್ನ ನೀವು ನಿಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗದೇ ಇರೋ ರೀತಿ ಕ್ರೀಮ್ಸ್ನೆಲ್ಲ ಅಪ್ಲೈ ಮಾಡ್ಕೊಂಡಾಗ ಖಂಡಿತ ನಿಮ್ಗೆ ಅದು ಬೇರೆ ರೀತಿಯೇ ಎಫೆಕ್ಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಆಯಿಲಿ ಆಗ್ತಿದೆ ಅಂತ ಅಂದ್ಕೊಳ್ಳಿ, ಟೀ ಝೋನಲ್ಲಿ ಆಯಿಲಿ ಆಗ್ತಿದೆ, ಇಲ್ಲಿ ಡ್ರೈ ಇದೆ, ಸೊ ನೋಸ್ ಮೇಲೆ ಗ್ರೀಸಿ ಆಗ್ತಿದೆ. ಇದನ್ನು ಕವರ್ ಮಾಡೋದಕ್ಕೆ ನೀವು ಡ್ರೈ ಆಗುವಂಥದ್ದು ಏನು ನಿಮ್ಮ ಫೇಸ್ ಸ್ವಲ್ಪ ಡ್ರೈ ಆಗಿಡೋದಕ್ಕೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ನ ಯಾವುದೋ ಅಪ್ಲೈ ಮಾಡಿರ್ತೀರಾ.
ಈ ಪೋರ್ಷನ್ ಆಲ್ರೆಡಿ ಡ್ರೈ ಇರುತ್ತೆ. ನೀವು ಅದ್ರ ಮೇಲೆ ಡ್ರೈ ಆಗುವಂಥ ಇನ್ನೊಂದಷ್ಟು ಕ್ರೀಮ್ಗಳನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಪೋರ್ಸ್ ಕ್ಲಾಗ್ ಆಗಿಬಿಟ್ಟು ನಿಮ್ಗೆ ಪಿಂಪಲ್ಸ್ ಬರುತ್ತೆ. ಸೊ ಈ ಥರ ಅರ್ಥ ಮಾಡ್ಕೊಳ್ಳದೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಅಥವಾ ನಿಮ್ಮ ಸ್ಕಿನ್ನೇ ನೀವು ಅರ್ಥ ಮಾಡ್ಕೊಳ್ಳದೆ ಬೇರೆ ಏದೇದೋ ಪ್ರಾಡಕ್ಟ್ನ ಅಪ್ಲೈ ಮಾಡೋದಕ್ಕೆ ಹೋದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಮ ಸ್ಕಿನ್ ಬಗ್ಗೆನೇ ಗೊತ್ತಿಲ್ಲ ಅಂತಂದರೆ ಯಾವ ಪ್ರಾಡಕ್ಟ್ ಮೇಲೂ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸಮ್ ಹೋಮ್ ರೆಮಿಡೀಸ್ನ ಮಾಡಿ. ಓಕೆನಾ, ಒಂದು 15-20 ಡೇಸ್ ಕಂಪ್ಲೀಟಾಗಿ ಹೋಮ್ ರೆಮಿಡೀಸ್ ಮಾಡಿ. ನಿಮ್ಮ ಸ್ಕಿನ್ ಏನು, ಯಾವುದರಿಂದ ಈ ಥರ ಆಗ್ತಿದೆ, ನಿಮ್ಮ ಸ್ಕಿನ್ಗೆ ಏನು ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಹೋಮ್ ರೆಮಿಡೀಸ್ ಮಾಡಿ ಅಂತಂದರೆ ಮಾಯಿಶ್ಚರೈಸರ್ ಬೇಕು, ಆಯಿತಾ. ಯಾವುದೇ ಸ್ಕಿನ್ ಆಗಿರಲಿ, ಐದರ್ ಡ್ರೈ ಸ್ಕಿನ್ ಆಗಿರಲಿ, ನಾರ್ಮಲ್ ಸ್ಕಿನ್ ಆಗಿರಲಿ, ಆರ್ ಆಯಿಲಿ ಸ್ಕಿನ್ ಆಗಿರಲಿ, ಓಕೆನಾ. ನಿಮಗೆ ಮಾಯಿಶ್ಚರೈಸರ್ ಬೇಕು ಅಂದರೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹೇಳಿದ್ನಲ್ಲ, ನಲ್ಪಮರ್ ಆದಿ ತೈಲ ಅಂತ, ಅದನ್ನು ನೈಟ್ ಟೈಮ್ಸ್ ಮಾತ್ರನೇ ಅಪ್ಲೈ ಮಾಡ್ಕೊಳ್ಳಿ. ನೈಟ್ ಟೈಮ್ಸ್ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಮಲ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಫುಲ್ ಡೇ ಸಹ ಅದು ಆ ಮಾಯಿಶ್ಚರ್ ಲಾಕ್ ಮಾಡಿರುತ್ತೆ, ಫೇಸು ಗ್ಲೋ ಇರುತ್ತೆ. ನೋ ನೀಡ್ ಟು ಅಪ್ಲೈ ಎನಿ ಎಕ್ಸ್ಟ್ರಾ ಪ್ರಾಡಕ್ಟ್ಸ್, ಅರ್ಥ ಆಯ್ತಾ. ಆ್ಯಂಡ್ ಡ್ರೈ ಸ್ಕಿನ್ ಇತ್ತು ಅಂತ ಅಂದ್ಕೊಳ್ಳಿ, ಪೂರ್ತಿಯಾಗಿ ಡ್ರೈ ಸ್ಕಿನ್ ಇತ್ತು, ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಅದನ್ನು ಸಹ ತೋರಿಸಿದ್ದೀನಿ. ಅದು ವಿಟಮಿನ್ ಇದು ಮಾಯಿಶ್ಚರೈಸರ್ ನನ್ನ ಚಾನಲಲ್ಲೇ ಇದೆ, ಸಾಧ್ಯವಾದರೆ ನಾನು ಇಲ್ಲಿ ಫೋಟೋ ಹಾಕ್ತೀನಿ. ವಿಟಮಿನ್ ಇ ಇರುವಂಥ ಮಾಯಿಶ್ಚರೈಸರು ಸಖತ್ತಾಗಿದೆ, ಅದಂತೂ ಫಾರ್ ಡ್ರೈ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಅವ್ರು ಸಹ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಅವ್ರು ಸ್ವಲ್ಪ ಸ್ಕಿಪ್ ಮಾಡಿ, ತುಂಬ ಚೆನ್ನಾಗಿದೆ. ಆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ನೈಟ್ ಟೈಮ್ಸ್ ಮಾಡಿ. ನೀವು ನಿಮ್ಮ ಸ್ಕಿನ್ ಬಗ್ಗೆನೇ ನಿಮಗೆ ಏನು ಗೊತ್ತಿಲ್ಲದೆ ಇದ್ದಾಗ ನೈಟ್ ಟೈಮ್ಸ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ಗಳು ಮಾಡಿ, ಓಕೆನಾ. ಡೇ ಟೈಮ್ಸಲ್ಲಿ ಮಾಡಿ ಸಣ್ಣಗೆ ಎಕ್ಸ್ಪ್ಲೋರ್ ಆಗೋದಕ್ಕೆ ಕೊಡಬೇಡಿ ನಿಮ್ಮ ಸ್ಕಿನ್ನನ್ನು. ಸೊ ಯಾವುದೇ ಒಂದು ಸ್ಕಿನ್ ಪ್ರಾಡಕ್ಟ್ನ ನೀವು ಚೂಸ್ ಮಾಡಬೇಕಾದ್ರೂ ಫಸ್ಟ್ ಆಫ್ ಆಲ್ ನಿಮ್ಮ ಸ್ಕಿನ್ ಟೈಪ್ ನಿಮಗೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ, ಅದರಿಂದ ಬೇರೆ ರೀತಿಯಾದ ಎಫೆಕ್ಟ್ಸ್ ಆಗುತ್ತೆ. ಸೊ ಇನ್ ಕೇಸ್ ನಿಮ್ಮದು ಡ್ರೈ ಸ್ಕಿನ್ ಇತ್ತು ಅಂತ ಅಂದ್ಕೊಳ್ಳಿ, ವಿಟಮಿನ್ ಇ ಮಾಯಿಶ್ಚರೈಸರ್ನ ಯೂಸ್ ಮಾಡಿ. ನಾರ್ಮಲ್ ಸ್ಕಿನ್, ಐ ಮೀನ್ ಆಯಿಲಿ ಸ್ಕಿನ್ ಇತ್ತು ಅಂತ ಅಂದ್ಕೊಳ್ಳಿ, ಸಮ್ ಲೋಷನ್, ಇಲ್ಲ ಈ ಫೋಟೋನಲ್ಲಿ ಈ ಸೈಡಲ್ಲಿ ಒಂದು ಫೋಟೋ ಹಾಕ್ತಿದ್ದೀನಲ್ಲ, ಈ ಥರದ್ದೊಂದು ಲೋಷನ್ ಯೂಸ್ ಮಾಡಿ. ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಇದ್ದರೆ ನೀವು ನೈಟ್ ಟೈಮ್ಸು ಸ್ವಲ್ಪ ನಿಮ್ಮ ಸ್ಕಿನ್ ಬಗ್ಗೆ ಕೇರ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಬೆಳಗ್ಗೆ ಹೊತ್ತು ಜಾಸ್ತಿ ಯಾವುದೇ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ, ಓಕೆನಾ. ಆಮೇಲೆ ಮೇಕಪ್ ಪ್ರಾಡಕ್ಟ್ಸ್ನ ನೀವು ಚೂಸ್ ಮಾಡಬೇಕಾದ್ರೆ ಸಹ ತುಂಬ ಗ್ರೀಸಿ ಕೊಡುವಂಥ ಫೌಂಡೇಶನ್ಸ್ ಆಗಿರ್ಬೋದು ಅಂಥವನ್ನೆಲ್ಲ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಆಮೇಲೆ ಜಾಸ್ತಿ ಪಿಂಪಲ್ಸ್ ಇದ್ದಾಗ ಸಹ ಮೇಕಪ್ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಮ ಸ್ಕಿನ್ ಈಸ್ ಆಕ್ನಿ ಪ್ರಾನ್ ಸ್ಕಿನ್ ಆಗಿದ್ದರೆ ನಯಾಸಿನಮೈಡ್ ಅಥವಾ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರೋವಂಥ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಈಗ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ, ಗೂಗಲಲ್ಲಿ ಟೈಪ್ ಮಾಡಿ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಸ್ಕಿನ್ ಬಗ್ಗೆ ನೀವು ತಿಳ್ಕೊಂಡು ನೀವು ಏನೇ ನಿಮ್ಮ ಸ್ಕಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೂ ವರ್ಕ್ ಆಗುತ್ತೆ. ನಿಮ್ಮ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲದೆ ನೀವು ಏನೇನೋ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಗೆ ಏನು ಸ್ಕಿನ್ ಕೇರ್ ಬಗ್ಗೆ ಗೊತ್ತಿಲ್ಲ ಅಂದಾಗ ಫಸ್ಟ್ ಹೋಮ್ ರೆಮಿಡೀಸಿಂದ ಸ್ಟಾರ್ಟ್ ಮಾಡಿ. ಆಲೂವೆರಾ ಜೆಲ್ ಅಪ್ಲೈ ಮಾಡ್ಕೊಳ್ಳಿ. ವಿಟಮಿನ್ ಇ ಆಲೂವೆರಾ ಜೆಲ್ ಮಿಕ್ಸ್ ಮಾಡಿ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದಾಗ ಅದನ್ನು ಡೈಲಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಇನ್ ಕೇಸ್ ಟೂ ಮಚ್ ನಿಮ್ಮ ಆಕ್ನಿ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ಳಿ, ತುಳಸಿ ಮತ್ತು ನೀಮ್ ಲೀವ್ಸ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿ ಅದರಿಂದ ಜಸ್ಟ್ ವಾಟರ್ನ ತೊಗೊಂಡು ಈ ವಾಟರ್ಗೆ ಆಲೂವೆರಾ ಜೆಲ್ನ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಅದನ್ನೊಂದು ಕ್ರೀಮ್ ಥರ ಮಾಡಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಸ್ಕಿನ್ನಿಗೆ, ಓಕೆ. ಆ್ಯಂಡ್ ಐಸ್ ಕ್ಯೂಬ್ ಮಸಾಜ್ ಮಾಡಿ. ರೈಸ್ ಐಸ್ ಕ್ಯೂಬ್ ಮಸಾಜ್ ನಾನು ಹೇಳಿದ್ದೀನಿ, ಅದು ಸಹ ನಿಮ್ಮ ಸ್ಕಿನ್ನನ್ನು ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಗ್ಲೋ ಮಾಡುತ್ತೆ ನಿಮ್ಮ ಸ್ಕಿನ್ನಿಗೆ. ರೈಸ್ ಐಸ್ ಕ್ಯೂಬ್ಸ್ನ ಮಾಡ್ಕೊಂಡು ಮಸಾಜ್ ಮಾಡಿ. ಇನ್ ಕೇಸ್ ನಿಮ್ಮದು ಆಕ್ನಿ ಪ್ರಾನ್ ಸ್ಕಿನ್ ಇತ್ತು ಅಂತ ಅಂದ್ಕೊಳ್ಳಿ, ಮಿಂಟ್ ಲೀವ್ಸ್ ಅಂದರೆ ಪುದೀನಾನ ನೀರಲ್ಲಿ ಹಾಕ್ಬಿಟ್ಟು ಜ್ಯೂಸ್ ಥರ ಮಾಡಿಬಿಡಿ. ಅದನ್ನು ಐಸ್ ಕ್ಯೂಬ್ ಮಾಡ್ಕೊಂಡು ಅದನ್ನು ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಿ. ಸ್ಕಿನ್ನಲ್ಲಿರೋಂಥ ಇಂಪ್ಯೂರಿಟೀಸ್ ಎಲ್ಲ ಹೋಗುತ್ತೆ. ತುಳಸಿನ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೂರ್ತಿಯಾಗಿ ಅದನ್ನು ತುಳಸಿ ಮತ್ತು ನೀಮ್ ಲೀವ್ಸ್ ಮಿಕ್ಸಿನಲ್ಲಿ ಹಾಕೊಂಡು ಜ್ಯೂಸ್ ಥರ ಮಾಡ್ಕೊಂಡು ಸ್ಟ್ರೈನ್ ಮಾಡಿ ಅದನ್ನು ಐಸ್ ಕ್ಯೂಬ್ ಥರ ಮಾಡಿಕೊಂಡು ಮಸಾಜ್ ಮಾಡಿ. ನಿಮ್ಮ ಸ್ಕಿನ್ನಲ್ಲಿರುವಂಥ ಇಶ್ಯೂಸು, ಇಂಪ್ಯೂರಿಟೀಸು ಇಲ್ಲ ಪಿಗ್ಮೆಂಟೇಷನ್ ಇದ್ರೂ ಕಡಿಮೆ ಆಗುತ್ತೆ. ಆಮೇಲೆ ಇದು ಸೌತೆಕಾಯಿನ ಸಹ ಅಷ್ಟೇ ತುರಿದ್ಬಿಟ್ಟು ನೀಟಾಗಿ ಅದ್ರ ಜ್ಯೂಸ್ನ ಟೋನರ್ ಥರ ಮಾಡ್ಕೊಂಡು ಡೈಲಿ ಸ್ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ, ನನಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂದರೆ ಗೊತ್ತಿಲ್ಲ, ಯಾವ್ದು ಯೂಸ್ ಮಾಡಬೇಕು ಅನ್ನೋರಿಗೆ ನಾನು ಇದು ಹೇಳ್ತಾ ಇರೋದು ಅಷ್ಟೇ, ಓಕೆನಾ. ಇವಾಗ ತುಂಬ ಜನಕ್ಕೆ ಅವ್ರವ್ರ ಸ್ಕಿನ್ ಬಗ್ಗೆ ಗೊತ್ತಿರುತ್ತೆ, ತುಂಬ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಂದಿದೆ, ಸಾಕಷ್ಟು ಜನ ಯೂಸ್ ಮಾಡ್ತಿದ್ದಾರಲ್ವಾ, ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ತುಂಬ ಕೆಲವ್ರು ಗೊತ್ತಿಲ್ಲದೆ ಇರೋರಿಗೆ ಹೋಮ್ ರೆಮಿಡೀಸ್ ಮಾತ್ರನೇ ಮಾಡ್ಕೊಳ್ಳಿ. ಮಾಯಿಶ್ಚರೈಸರ್ ಥರ ಅಥವಾ ಬಾಡಿ ಲೋಷನ್ ಥರ ಆಲೂವೆರಾ ಜೆಲ್, ವಿಟಮಿನ್ ಇ ಕ್ಯಾಪ್ಸೂಲ್ ಆ್ಯಂಡ್ ಬಾದಾಮ್ ಆಯಿಲ್ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಚೆನ್ನಾಗಿ ಫೇಸ್ಗೆ, ನೆಕ್ಗೆ ಎಲ್ಲ ಅಪ್ಲೈ ಮಾಡ್ಕೊಂಡು ನೈಟ್ ಟೈಮ್ಸ್ ಮಾತ್ರನೇ ಮಾಡಿ. ಆಮೇಲೆ ಐಸ್ ಕ್ಯೂಬ್ ಮಸಾಜ್ಗಳು ಮಾಡಿ. ನಿಮಗೊಂದು ಸ್ಕಿನ್ನಲ್ಲಿ ಕಂಪ್ಲೀಟಾಗಿ ಒಂದು ಆಫ್ಟರ್ 7 days ಫುಲ್ ಚೇಂಜಸ್ ಕಾಣಿಸುತ್ತೆ, ನಿಮಗೇನೆ ಗೊತ್ತಾಗುತ್ತೆ, ಓಕೆನಾ. ವೆನ್ ಯು ಡೋಂಟ್ ನೋ ಅಬೌಟ್ ಯುವರ್ ಸ್ಕಿನ್, ಪ್ಲೀಸ್ ಡೋಂಟ್ ಡೂ ಎನಿ ಎಕ್ಸ್ಪೆರಿಮೆಂಟ್ಸ್ ಆನ್ ಯುವರ್ ಸ್ಕಿನ್, ಓಕೆನಾ. ಸೊ ಈ ಪುಟಾಣಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.